ಒಂದ್ ಕಡೆ ಜನಸಾಮಾನ್ಯರು ಮತ್ತು ಆಟೋ ಚಾಲಕರು ಗ್ಯಾಸ್ ಸಿಲಿಂಡರ್ಗಾಗಿ ಪಾಪ ರಸ್ತೆಯುದ್ದಕ್ಕೂ ಕ್ಯೂ ನಿಂತು ಪರದಾಡ್ತಾ ಇದ್ದಾರೆ. ಇತ್ತ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಮಾತ್ರ ಬೇರೆಯದ್ದೇ ಕ್ಯೂ ಕಂಡು ಬಂದಿದೆ. ಜನರ ಸಮಸ್ಯೆಯನ್ನ ಕೇಳಬೇಕಾದ ಸಚಿವರು, ಶಾಸಕರ ಪಿಎಗಳು ಬಿಟ್ಟಿ IPL ಟಿಕೆಟ್ಗಾಗಿ ಕ್ಯೂ ನಿಂತಿದ್ದಾರೆ. ಜನರಿಗೆ ಸಿಲಿಂಡರ್ ಚಿಂತೆ, ಶಾಸಕರಿಗೆ ಕ್ರಿಕೆಟ್ ಚಿಂತೆ. ಬಿಟ್ಟಿ IPL ಟಿಕೆಟ್ಗಾಗಿ ಈ ರೀತಿನೂ ಮಾಡ್ತಾರಾ? ಕ್ಷೇತ್ರದಲ್ಲಿ ಜನ ಸಂಕಷ್ಟದಲ್ಲಿದ್ರೂ ನಿಮಗೆ ಮ್ಯಾಚ್ ಮುಖ್ಯನಾ? ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದೆ. ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಊಟ ತಿಂಡಿ ಬಿಟ್ಟು ಸಾಲುಗಟ್ಟಿ ನಿಲ್ಲುವ ಸ್ಥಿತಿ ಬಂದಿದೆ. ಈ ಎಲ್ಲ ಸಮಸ್ಯೆಗಳನ್ನ ಕೇಳಬೇಕಿದ್ದ ರಾಜಕಾರಣಿಗಳು ಮಾತ್ರ ಬಿಟ್ಟಿ IPL ಟಿಕೆಟ್ಗಾಗಿ ಮುಗಿಬಿದ್ದಿದ್ದಾರೆ. ಜನರ ಸಮಸ್ಯೆಗಿಂತ ಶಾಸಕರಿಗೆ ಮ್ಯಾಚ್ ನೋಡೋದೇ ಹೆಚ್ಚಾಗಿದ್ದು ತಮ್ಮ ಪಿಎಗಳನ್ನ ಟಿಕೆಟ್ಗಾಗಿ ಕ್ಯೂ ನಿಲ್ಲಿಸಿದ್ದಾರೆ. ವಿಧಾನಸೌಧದ ಸ್ಪೀಕರ್ ಕಚೇರಿ ಮುಂದೆ ಶಾಸಕರು, ಸಚಿವರ ಪಿಎಗಳು ಕ್ಯೂ ನಿಂತು ಜನರ ಟೀಕೆಗೆ ಗುರಿಯಾಗಿದ್ದಾರೆ. ಇನ್ನು ಶಾಸಕರ ಈ ನಡೆಯ ಬಗ್ಗೆ ಮಾಜಿ ಸಿಎಂ ಸದಾನಂದಗೌಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 11 ಜನ ಬಲಿಯಾದಾಗ ಕ್ರಿಕೆಟ್ ಬಗ್ಗೆ ಚರ್ಚೆ ಆಗಿದ್ರೆ ಅದಕ್ಕೆ ಗೌರವವಿತ್ತು. ಆದರೆ ಶಾಸಕರಾದವರು IPL ಟಿಕೆಟ್ಗಾಗಿ ಹೀಗೆ ಭಿಕ್ಷೆ ಬೇಡ್ತಿರೋದು ನಾಚಿಕೆಗೇಡಿನ ಸಂಗತಿ. ಕ್ಷೇತ್ರದ ಅಭಿವೃದ್ಧಿಗೆ ಭಿಕ್ಷೆ ಬೇಡಿ, ಆದರೆ ಮನರಂಜನೆಗಲ್ಲ ಎಂದು ಕಿಡಿಕಾರಿದ್ದಾರೆ. ಕ್ಯೂ ನಿಂತು ಪಿಎಗಳು ಟಿಕೆಟ್ ಸಂಗ್ರಹ ಮಾಡ್ತಿದ್ದಾರೆ. ಒಂದ್ ಕಡೆ ಬಹಳಷ್ಟು ಕ್ರೈಸಿಸ್ ಇದೆ, ಗ್ಯಾಸ್ ಸಿಗ್ತಿಲ್ಲ ಅನ್ನೋಂಥದ್ದು. ಸರ್ ನೋಡಿ, ಕ್ರಿಕೆಟ್ನ ಬಗ್ಗೆ, IPLನ ಬಗ್ಗೆ ಅಥವಾ ಬೇರೆ ಯಾವುದರ ಬಗ್ಗೆ ಯಾವಾಗ ಚರ್ಚೆ ಆಗಬೇಕು ಅಂತ ಹೇಳಿ. ಹಲವು ಜನ ಬಲಿಯಾದ್ರಲ್ಲ, ಹಲವು ಜನರಿಗೆ ಗಾಯಗಳಾಯ್ತಲ್ಲ, ಅದರ ಬಗ್ಗೆ ಒಂದು ಡಿಟೇಲ್ ಚರ್ಚೆಗಳನ್ನು ಮಾಡಿದರೆ ಅದೊಂದು ಗೌರವ. ಇದು ನೂರಾರು ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ 2 ಕೋಟಿ ಅಂತ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಇದು ಯಾವುದೇ ಜನಪ್ರತಿನಿಧಿ ಮಾಡಬಾರ್ದು. ಬೇರೆ ರೀತಿಯಲ್ಲಿ ನನ್ನ ಕ್ಷೇತ್ರಕ್ಕೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಏನಾದ್ರು ಸಹಕಾರಗಳು, ವಿದ್ಯೆಯಲ್ಲಿ, ಆರೋಗ್ಯದಲ್ಲಿ ಮತ್ತೊಂದು ಮಾಡುವಂಥದ್ದು ಬೇಕಾದರೆ ಭಿಕ್ಷೆ ಬೇಡಿ. ಆದರೆ IPL ಟಿಕೆಟ್ ಕೊಡಿಂತ ಭಿಕ್ಷೆ ಬೇಡುವಂಥ ದಯನೀಯ ಪರಿಸ್ಥಿತಿಗೆ ಯಾವುದೇ ಶಾಸಕ ಬರಬಾರದು. ಒಟ್ನಲ್ಲಿ ರಾಜ್ಯದ ಜನಸಾಮಾನ್ಯರು ಒಂದು ಸಿಲಿಂಡರ್ ಗ್ಯಾಸ್ಗಾಗಿ ಕ್ಯೂ ನಿಂತ್ರೆ, ನಮ್ಮ ಜನಪ್ರತಿನಿಧಿಗಳು ಮಾತ್ರ IPL ಕ್ರಿಕೆಟ್ ಪಂದ್ಯದ ಮೋಜಿನ ಟಿಕೆಟ್ಗಾಗಿ ಕ್ಯೂ ನಿಂತಿರೋದು ನಿಜಕ್ಕೂ ದುರಂತವೇ ಸರಿ. ಕ್ಷೇತ್ರದ ಅಭಿವೃದ್ಧಿಗೆ ಕ್ಯೂ ನಿಲ್ಲಬೇಕಿದ್ದ ಕೈಗಳು ಇಂದು ಕ್ರಿಕೆಟ್ ಟಿಕೆಟ್ಗಾಗಿ ಚಾಚುತ್ತಿರುವುದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.